ನಮ್ಮ ಸ್ಯಾಂಡಲ್ವುಡ್ನ ಆಕ್ಟರ್ ವಿವಾನ್ ಅವರು ನಮ್ಮ ಜೊತೆ ಇದ್ದಾರೆ. ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಚಾಮುಂಡೇಶ್ವರಿ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಮ್ಯಾಚ್ನ ಟೂರ್ನಮೆಂಟ್ನ ಪ್ರಾಕ್ಟೀಸ್ ನಡೀತಾ ಇದೆ. ಸೊ ಹೇಗೆ ಅನಿಸ್ತಾ ಇದೆ? ಇಲ್ಲ ಇಂಡಸ್ಟ್ರಿಯಲ್ಲಿ ಮೊದಲನೇದಾಗಿ ಕ್ರಿಕೆಟ್ ಸಿನಿಮಾಗಳು ಎಷ್ಟು ಬರ್ತಿದ್ದೋ ಕ್ರಿಕೆಟ್ ಅದರಷ್ಟೇ ಬರ್ತಾ ಇದೆ. ಆ್ಯಂಡ್ ಎಲ್ಲರೂ ಕ್ರಿಕೆಟಲ್ಲಿ ಬ್ಯುಸಿ ಆಗ್ತಾರೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಎಲ್ಲರೂ ಸಿಗ್ತಾರೆ ಇಂಡಸ್ಟ್ರೀಲಿ, ಯಾರು ನಮಗೆ ಪರಿಚಯ ಇರಲಿಲ್ವೋ. ಆಮೇಲೆ ಈಗೇನು ಮೈಸೂರಲ್ಲಿ ಸಾಂಸ್ಕೃತಿಕ ನಗರಿ, ನನ್ನ ಫೇವ್ರೇಟ್ ಊರು ಮೈಸೂರು, ಅಲ್ಲಿ ಚಾಮುಂಡೇಶ್ವರಿ ಕಪ್ ನಡೀತಾ ಇದೆ. ಸೊ ಪ್ರಾಕ್ಟೀಸ್ ತುಂಬ ಚೆನ್ನಾಗಿ ನಡೀತಿದೆ. ಆ್ಯಂಡ್ ಅಲ್ಲಿ ಟೂರ್ನಮೆಂಟ್ ಆಗ್ತಿರೋದು ತುಂಬಾ ಖುಷಿ. ಯಾಕಂದರೆ ಫಸ್ಟ್ ಟೈಮ್ ಅಲ್ಲಿ ಟೂರ್ನಮೆಂಟ್ ಆಡ್ತಿರೋದು. ಪ್ರಾಕ್ಟೀಸ್ ಮ್ಯಾಚ್ ಆಡಿದ್ವಿ. ಆ್ಯಂಡ್ ಅಲ್ಲಿ ಗ್ಲೇಡ್ಸ್ ಅಂತ ಗ್ರೌಂಡು ತುಂಬ ಅದ್ಭುತವಾಗಿದೆ. ಯಾರಿಗೂ ಇಂಜುರಿ ಆಗೋದು ಬೇಡ. ಫಸ್ಟ್ ಆಫ್ ಆಲ್ ಯಾವ ಎಲ್ಲರೂ ಆರ್ಟಿಸ್ಟು ಯಾರಿಗೂ ಇಂಜುರಿ ಆಗೋದು ಬೇಡ ಅಂತ ಕೇಳ್ಕೊತೀನಿ. ಚೆನ್ನಾಗಿ ನಡೀತಿದೆ ಪ್ರಾಕ್ಟೀಸ್. ಓಕೆ, ಸಿಕ್ಕಾಪಟ್ಟೆ ಸಾಕಷ್ಟು ಮ್ಯಾಚ್ಗಳನ್ನ ನೀವು ಆಡಿರೋದ್ರಿಂದ ಎಕ್ಸ್ಪೀರಿಯನ್ಸ್ ತುಂಬ ಇದೆ. ಸೊ ಬಟ್ ಏನಂದರೆ ಪ್ರತಿ ಮ್ಯಾಚನ್ನು ಗೆಲ್ಲಬೇಕು ಅಂತಲೇ ಆಡ್ತೀವಿ, ಬಟ್ ಎಲ್ಲಿ ಮಿಸ್ ಆಗುತ್ತೆ ಅಂತ ಅನಿಸುತ್ತೆ? ಆ ಡೇ ನಿಮಗೆ ಆಗಿರ್ಬೇಕಷ್ಟೇ. ಆ ಡೇ ನಿಮ್ದಾಗಿದ್ರೆ ಯು ವಿಲ್ ಪ್ಲೇ ವೆಲ್. ಆ ಟೀಮಿಂದ ಆಗಿರ್ಬೋದು ಅಥವಾ ಒಬ್ಬ ಸಿಂಗಲ್ ಪರ್ಸನ್ ಹ್ಯಾಂಡಲ್ಲಿ ತೊಗೊಂಡು ಹೋಗ್ತಾರಲ್ಲ ಅದಾಗಿರ್ಬೋದು. ಸೊ ಆ ಡೇ ನಿಮ್ದಾಗಿರ್ಬೇಕು. ಆ್ಯಂಡ್ ನಮ್ಮ 100% ಎಫರ್ಟ್ ನಾವು ಹಾಕ್ತಾನೆ ಇರ್ತೀವಿ. ಆ್ಯಂಡ್ ಮಿಸ್ಟೇಕ್ ಹ್ಯಾಪನ್ಸ್. ಬಟ್ ಎಲ್ಲರೂ ಗೆಲ್ಲಬೇಕು ಅಂತಲೇ ಆಡ್ತೀವಿ. ಬಟ್ ಒಂದೊಂದು ಮ್ಯಾಚು ಏನೂ ಮಾಡೋಕ್ಕಾಗಲ್ಲ. ಓಕೆ, ನಿಮ್ಮ ಟೀಮ್ನ ಪರಿಚಯ ಮಾಡ್ಕೊಳ್ಳಿ. ಯಾರೆಲ್ಲ ಇದ್ದಾರೆ ನಿಮ್ಮ ಟೀಮಲ್ಲಿ? ನಮ್ಮ ಟೀಮಲ್ಲಿ ಕ್ಯಾಪ್ಟನ್ ಆಗಿ ವ್ಯಾಸರಾಜ್ ಸೋಸ್ಲೆ ಅಂತ, ಈಸ್ ಅ ವೆರಿ ಗುಡ್ ಸಿಂಗರ್. ಟಾಪ್ 10 ಇದ್ದಾರೆ ಸಿಂಗರ್ಲಿ. ಆ್ಯಂಡ್ ಅನೂಪ್ ಸರ್ ಇದ್ದಾರೆ ಮ್ಯೂಸಿಷಿಯನು, ಆ್ಯಂಡ್ ಗ್ರೇಟೆಸ್ಟ್ ಮ್ಯೂಸಿಷಿಯನ್ ಅವರು. ಆ್ಯಂಡ್ ನಮ್ಮ ಇನ್ನೊಂದು ಟೀಮ್ ಮಂಜು ಅಂತ ಹೇಳ್ಬಿಟ್ಟು, ಅದಾದಮೇಲೆ ಪೃಥ್ವಿ ಡ್ರಾವಿಡ್ಡು, ಅದಾದಮೇಲೆ ಅಜಿತ್ ಕೇಶವ, ಎಲ್ಲ ಮ್ಯೂಸಿಷಿಯನ್ ಒಂದಷ್ಟು ಜನ. ಆಮೇಲೆ ಇಂಡಸ್ಟ್ರಿ ಇರೋ ಒಂದಷ್ಟು ಜನ ಇದ್ದೀವಿ, ಅಂದರೆ ಆ್ಯಕ್ಟ್ ಮಾಡೋ ಒಂದಷ್ಟು ಜನ ಇದ್ದೀವಿ. ಸೊ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಆಡ್ತಾ ಇದ್ದೀವಿ. ಚೆನ್ನಾಗಿದೆ, ಟೀಮ್ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಅನ್ಕೋತೀನಿ. ಓಕೆ, ನಿಮ್ಮ ಟೀಮ್ ಚೆನ್ನಾಗಿದೆ ಅಂತ ಹೇಳಿದ್ರಿ. ಸೊ ಕಾಂಪಿಟೇಷನ್ಗೆ ಬೇರೆ ಟೀಮ್ಸ್ಗಳು ಇದೆ. ಯಾವ ಟೀಮು ಸ್ವಲ್ಪ ಟಫೆಸ್ಟ್ ಅಂತ ಅನಿಸ್ತಾ ಇದೆ? ಖಂಡಿತ ಟಫೆಸ್ಟ್ ಅನ್ಸಲ್ಲ. ಯಾಕಂದರೆ ಎಲ್ಲರ ಜೊತೆ ಆಡಿದ್ದೀವಿ ನಾವು. ಎಲ್ಲರ ಜೊತೆ ಆಡಿರೋದ್ರಿಂದ ಯಾರ್ಯಾರು ಹೆಂಗೆ ಆಡ್ತಾರೆ ಅಂತ ಆಲ್ಮೋಸ್ಟ್ ಗೊತ್ತು. ಎಲ್ಲರೂ ನಮ್ಮವರೇ. ಆ್ಯಂಡ್ ಅವ್ರದ್ದು ಚೆನ್ನಾಗಿದೆ ಜಾಸ್ತಿ, ನಮ್ಮದು ಎಲ್ಲರದ್ದು ಬ್ಯಾಲೆನ್ಸ್ಡ್ ಆಗಿದೆ ಟೀಮ್. ಬಟ್ ಏನಂದ್ರೆ ಇಂಡೈರೆಕ್ಟ್ ಆಗಿ ನೀವು ಹೇಳ್ತಿದ್ರೆ ನಮ್ಮ ಟೀಮೇ ಸ್ಟ್ರಾಂಗ್ ಆಗಿದೆ ಅಂತ. ಇಲ್ಲ ಎಲ್ಲರದಲ್ಲೂ ಅಷ್ಟಕ್ಕೆ 11 to 11 ಬ್ಯಾಟ್ಸ್ಮನ್ಸ್ ಇದ್ದಾರೆ, ಬೌಲರ್ಸ್ ಇದ್ದಾರೆ. ಆ್ಯಂಡ್ ಎಲ್ಲರೂ ಗೊತ್ತಿರೋದ್ರಿಂದ ನಮಗೆ ತುಂಬಾ ಈಸಿ ಆಗುತ್ತೆ. ಅಂದರೆ ಇವ್ರು ಹೆಂಗೆ ಆಡ್ತಾರಪ್ಪ ಅಂತ ಅನ್ಕೋಬೇಕು. ಲೈಕ್ ಬಂದಾಗ ಹೆಂಗೆ ಆಡ್ತಾರೋ ಏನೋ ಅಂತ. ಬಟ್ ನಮ್ಮದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಓಕೆ, ಈ ಮ್ಯಾಚ್ಗೆ ಆಲ್ ದ ವೆರಿ ಬೆಸ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಆನಂದ್ ಸ್ಪೋರ್ಟ್ಸ್ ಅವರು